ನಮ್ಮಲ್ಲಿ ಕಂಡುಬರುವಂಥವು ಹೆಚ್ಚಿನ ಅಂಶದಲ್ಲಿ 80-90% ಸ್ಟೇಜ್ 4ಅಲ್ಲೇ ಬರುವಂಥದ್ದು. ಸ್ವಲ್ಪ ಅಡ್ವಾನ್ಸ್ಡ್ ಕೇಸಸ್ಸೇ ಜಾಸ್ತಿ ಬರುತ್ತೆ. ನಮ್ಮ ಆಸ್ಪತ್ರೆ ಅಂಕಿಅಂಶನ ಹೇಳಿದ್ರು ಕೂಡ ನಾವು 85% ನಮ್ಮದು ಅಡ್ವಾನ್ಸ್ ಸ್ಟೇಜಲ್ಲೇ ಬರುತ್ತೆ. ಇನ್ನು 10% ಲೋಕಲಿ ಅಡ್ವಾನ್ಸ್ಡ್ ಅಂತೀವಿ, ಅಂದರೆ ಆಪ್ರೇಷನ್ ಮಾಡೋಕ್ಕೆ ಬರೋದಿಲ್ಲ ಅಂತದೆ. 5% ಆಪ್ರೇಷನ್ ಮಾಡೋವಂಥ ಕಾಯಿಲೆಗಳಿರುತ್ತೆ. ಸೊ ಆಪ್ರೇಷನ್ ಅಂದರೆ ಸರ್ಜರಿ ಮಾಡೋಕ್ಕೆ ಬರೋವಂಥ ಕಾಯಿಲೆ 5% ಸಿಗೋದು ನಮಗೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಜರಿ ಮಾಡಿದ್ರೆ ಅದು ಈಗ ನಮ್ಮಲ್ಲಿ ಏನಾಗುತ್ತೆ, ಕಾಯಿಲೆ ಸಣ್ಣದಿದ್ದಷ್ಟೊಂದು ಪತ್ತೆ ಹಚ್ಚೋದು ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಸಣ್ಣದಿದ್ದಾಗ ಅದಕ್ಕೆ ಸಾಕಷ್ಟು ಬೇರೆ ಬೇರೆ ಪರೀಕ್ಷೆಗಳೆಲ್ಲ ಬೇಕಾಗುತ್ತೆ. ಒಂದು ಸರಿ ಪರೀಕ್ಷೆ ಆದಮೇಲೆ ಆಪ್ರೇಷನ್ ಮಾಡಿದ್ರೆ, ಯಾವುದೇ ಮೇಜರ್ ಆಪ್ರೇಷನಲ್ಲಿ ನೀವು ಹೇಗೆ ಮಾಡ್ತೀರ, 5-7 ದಿನ ಆಸ್ಪತ್ರೆಯಲ್ಲಿ ಇರ್ತಾರೆ, ಮತ್ತು ಮನೆಗೆ ಹೋಗ್ಬೋದು. ಸರ್ಜರಿ ಮಾಡಿದಂಥವ್ರು ಒಂದು ನಿಮಿಷ ಮುಗಿಸ್ತೀನಿ. ಸೊ ಇನ್ನು ಲೋಕಲಿ ಅಡ್ವಾನ್ಸ್ಡ್ ಇರೋದು ಇದು. ಆಪ್ರೇಷನ್ ಮಾಡೋಕ್ಕಾಗ್ದಿಲ್ಲ ಅಂಥವರಿಗೆ ನಾವು ಅದನ್ನು ಕ್ಯೂರಬಲ್ ಸ್ಟೇಟಲ್ಲೇ ಇರುತ್ತೆ. ಅದಕ್ಕೆ ಕೀಮೊಥೆರಪಿ ಮತ್ತು ರೇಡಿಯೋಥೆರಪಿ ಕೊಡ್ತೀವಿ. ಕೀಮೊಥೆರಪಿನ ನಾವು 3 ವಾರಕ್ಕೂ ಕೊಡ್ಬೋದು, ಇಲ್ಲ ವಾರ ಕೊಡ್ಬೋದು. ರೇಡಿಯೋಥೆರಪಿ ಬಂದ್ಬಿಟ್ಟು ನಿಮಗೆ 5-6 ವಾರ ಇರುತ್ತೆ. ಸೊ 1.5 ತಿಂಗಳಲ್ಲಿ ಅವ್ರದ್ದು ಚಿಕಿತ್ಸೆ ಮುಗಿಯುತ್ತೆ. ಅದರದ್ದು ಅವರು ಗುಣಲಕ್ಷಣಗಳು ನೋಡಿಕೊಂಡು ನಾವು ಕೀಮೊಥೆರಪಿ ಎಷ್ಟು ಬೇಕು ಅಂತ ಹೇಳಿ ಕೊಟ್ಟಿರ್ತೇವೆ. ಸಾಮಾನ್ಯವಾಗಿ ಯಾವುದೇ ಕೀಮೊಥೆರಪಿ ಕೊಟ್ಟರು 4-5 ತಿಂಗಳೊಳಗೆ ಮುಳುಗೋಗುತ್ತೆ. ಆದರೆ ಸ್ಟೇಜ್ 4ಅಲ್ಲಿ ಬರೋವಂಥ ಕಾಯಿಲೆಗಳಿಗೆ ನಾವು ಕಂಟಿನ್ಯೂಸ್ ಆಗಿ ಕೀಮೊಥೆರಪಿ ಕೊಡಬೇಕಾಗುತ್ತೆ. ಫಸ್ಟು ನಾವು 4-6 ಸೈಕಲ್ಲು ನಾವು 3 ವಾರಕ್ಕೆ ಅಥವಾ 2 ವಾರಕ್ಕೆ ಕೊಟ್ಬಿಟ್ಟು, ಅದಾದಮೇಲೆ ಮೇಂಟೆನೆನ್ಸ್ ಅಂತ ಕೊಡ್ತೀವಿ, ಅದು 3 ವಾರಕ್ಕೆ 4 ವಾರಕ್ಕೆ ಕೊಡ್ತೀವಿ. ಈ ಥರ ಕೊಡೋದ್ರಿಂದ ಅದು ಕಂಟಿನ್ಯೂಸ್ ಆಗುತ್ತೆ. ಅದರಲ್ಲಿ ಆ್ಯಸ್ ಲಾಂಗ್ ಆ್ಯಸ್ ದೇ ಟಾಲರೇಟ್ ದ ಟ್ರೀಟ್ಮೆಂಟ್ ವಿ ಹ್ಯಾವ್ ಟು ಗಿವ್. ಅದು ಯಾಕೆಂದರೆ ಈಗ BP ಆಗಲಿ ಶುಗರ್ ಆಗಲಿ ನೀವೇನು ಮಾಡ್ತೀರಾ, ಕಂಟಿನ್ಯೂಸ್ ಕೊಡ್ತಾನೆ ಹೋಗ್ತೀರಾ. ಯಾವಾಗ ಜಾಸ್ತಿ ಆಗುತ್ತೆ ಜಾಸ್ತಿ ಮಾಡಿ, ಖಂಡಿತ ಇಲ್ಲ, ಅದು ತಪ್ಪು ತಿಳಿವಳಿಕೆ. ಕೀಮೊಥೆರಪಿ ಯಾವತ್ತೂ ಪೇಯ್ನ್ಫುಲ್ ಅಲ್ಲ. ಕೀಮೊಥೆರಪಿಲಿ ಕೀಮೊಥೆರಪಿ ಯಾವತ್ತೂ ಪೇಯ್ನ್ಫುಲ್ ಅಲ್ಲ. ಅದನ್ನು ನಾವು ಇಲ್ಲ ಇಂಜೆಕ್ಷನ್ ರೂಪದಲ್ಲಿ ಕೊಡ್ತೀವಿ, ಇಲ್ಲ ಮಾತ್ರೆ ರೂಪದಲ್ಲಿ ಕೊಡ್ತೀವಿ. ಫಸ್ಟ್ ಆಫ್ ಆಲ್ ಕೀಮೊಥೆರಪಿ ಅಂದರೆ ನೀವು ತಲೆನೋವಿಗೆ ನುಂಗೋ ಮಾತ್ರೆ ನುಂಗಿದ್ರೂ ಅದು ಕೀಮೊಥೆರಪಿನೇ. ಸಾಮಾನ್ಯವಾಗಿ ಎಲ್ಲ ಏನಾದರೂ ಕೀಮೊಥೆರಪಿ ಅಂದರೆ ಕ್ಯಾನ್ಸರ್ ಕೀಮೊಥೆರಪಿಗೆ ಒಪ್ಕೊತೀನಿ, ಅದು ಬಂದ್ಬಿಟ್ಟಿದೆ ಅದು. ಬಟ್ ಅದೇನು ಪೇಯ್ನ್ಫುಲ್ ಅಲ್ಲ. ಕೀಮೊಥೆರಪಿ ಕೊಟ್ಟ ಮೇಲೆ ಅಡ್ಡ ಪರಿಣಾಮಗಳಾಗ್ತವೆ. ಅಡ್ಡ ಪರಿಣಾಮಗಿಲ್ದಲ್ಲೇ ನೀವು ಕೀಮೊಥೆರಪಿ ಕೊಟ್ಟಿದ್ದೀರಾ ಕ್ಯಾನ್ಸರ್ ಕೀಮೊಥೆರಪಿ ಅಂದರೆ 2 ಥರ. ಒಂದು ಅವ್ರು ಕೊಟ್ಟಿರಲ್ಲ, ಇಲ್ಲ ಇವ್ರು ತಗೊಂಡಿರಲ್ಲ. ಅಡ್ಡ ಪರಿಣಾಮಗಳ ಬಗ್ಗೆ ನಿಮಗೆ ಅವೇರ್ನೆಸ್ ಇದ್ದರೆ ಅವಾಗ ಚೆನ್ನಾಗಿರುತ್ತೆ. ನಾವು ಟ್ರೀಟ್ಮೆಂಟ್ ಕೊಡೋಕ್ಕೆ ಮುಂಚೆ ಗಂಟೆಗಟ್ಟಲೆ ಇದೇ ಕತೆ ಹೇಳ್ತೇವೆ. ಕೇಳಿಸ್ಕೊಳ್ಳೋ ತಾಳ್ಮೆ ಅವ್ರಿಗಿರಲ್ಲ, ಬಟ್ ನಾವು ಬಿಡಲ್ಲ. ನಾವು ಹೇಳ್ತಾ ಇರ್ತೀವಿ, ಬಟ್ ಅವ್ರಿಗಿರಲ್ಲ, ತಾಳ್ಮೆ ಇರಲ್ಲ ಕೇಳಿಸ್ಕೊಂಡು. ಇಷ್ಟು ಮಾತಾಡ್ತಾರೆ ಅಂತ 3-5% ಜನಕ್ಕೆ, 3-5% ಜನಕ್ಕೆ ಆಗುತ್ತೆ, ಜಾಸ್ತಿ ಆಗುತ್ತೆ. ಅದನ್ನು ಸೂಕ್ತ ಸಮಯದಲ್ಲಿ ಅವ್ರು ಬಂದು ನಮ್ಮ ಹತ್ರ ಚಿಕಿತ್ಸೆ ತೊಗೊಂಡ್ರೆ ಸರಿ ಆಗುತ್ತೆ. ಇದು ಏನಾಗ್ಬಿಟ್ಟಿದೆ, ಕಾಮನ್ನಾಗಿ ತಿಳ್ಕೊಳೋದು ತುಂಬ ಪೇಯ್ನ್ಫುಲ್ಲು, ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಜಾಸ್ತಿ. ಕೂದಲು ಉದುರುತ್ತೆ, ಒಪ್ಕೊತೀನಿ. ಕೂದಲು ಕೆಳಗಿರೋ ವ್ಯಕ್ತಿ ಮುಖ್ಯ. ನಾವು ಕೂದಲಿಗೆ ಬೆಲೆ ಕೊಡ್ತೀವಿ ಅಂತ ಹೇಳಿದ್ರೆ ಅದು ವ್ಯಕ್ತಿಗೆ ಬೆಲೆ ಇರಲ್ದಂಗೆ ಆಗುತ್ತೆ ಅಷ್ಟೆ. ಪ್ರಾರಂಭಿಕ ಹಂತದಲ್ಲಿ ಅಷ್ಟೇ ಸರ್ಜರಿ ಬೇಕಾಗೋದು ಲಂಗ್ ಕ್ಯಾನ್ಸರಲ್ಲಿ. ಅದಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡೋ ಅವಶ್ಯಕತೆ ಏನು ಬೇಕಾಗಲ್ಲ. ಶ್ವಾಸಕೋಶದಲ್ಲಿ 2 ಲೋಬ್ ಇರುತ್ತೆ. ಅದರಲ್ಲಿ ನೀವು ಈಗ ನಿಮ್ಮಂಟಮಿ ಮಾಡಲ್ಲ, ಒಂದು ಲೋಬ್ ತೆಗೆಯುವಂಥ ಸರ್ಜರಿಗಳು ಮಾಡಲ್ಲ. ಅರ್ಧ ಲೋಬ್ ತೆಗೆಯುವಂಥದ್ದು ಸ್ಲೀವ್ ರಿಸೆಕ್ಷನ್ ಅಂತೀವಿ. ಎಷ್ಟು ಗಂಟಿರುತ್ತೆ ಅಷ್ಟು ಮಾತ್ರ ತೆಗೆಯುವಂಥದ್ದು ಮಾಡೋದ್ರಿಂದ ಉಳಿದಿರೋ ಶ್ವಾಸಕೋಶ ಅವರಿಗೆ ಸಾಕಾಗುತ್ತೆ, ಅವರ ಜೀವನಕ್ಕೆ ಸಾಕಾಗುತ್ತೆ. ಅದಕ್ಕೆ ಟ್ರಾನ್ಸ್ಪ್ಲಾಂಟ್ ಏನು ಬೇಕಾಗಲ್ಲ. ಟ್ರಾನ್ಸ್ಪ್ಲಾಂಟು ಇವೆಲ್ಲ ರಿಸರ್ಚಲ್ಲಿ ಬರುವಂಥವು ಇದುವರೆಗೂ ಯಾವುದು ಮಾಡೋ ಅವಶ್ಯಕತೆ ಬೀಳಲ್ಲ.